ಆಯ್ತು ಆಯ್ತು ಆಯ್ತು. ಓಕೆ, ಅಲ್ಲಿಂದ ಹೊರಟ್ಬಿಡಿ ಗ್ರೂಪ್ ಫೋಟೋನ ಮನೆದು. ಅಲ್ಲೋಗಿ ಸರ್, ಅಲ್ಲೋಗಿ ಒಂದು ನಿಮಿಷ. ಅಲ್ಲಿ ಸರ್ ನೀವು ಕೆಳಗೆ ಬನ್ನಿ ಸರ್, ನೀವು ಇಲ್ಲಿ ಸಾಕು. ನೀವು ಇನ್ನೊಮ್ಮೆ ಇಲ್ಲ, ನೀವು ಒಂಚೂರು ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಇದು ರ್ಯಾಟ್ ಸ್ನೇಕ್ ಅಂಡ್ ಶಿವಮೊಗ್ಗ ಹೆಚ್ಚಾಗಿ ಹಿಡಿಯೋಂಥ ಅವಕಾಶ ದೇವರ ಅನುಗ್ರಹದಿಂದ ಜನರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ವಿಷರಹಿತ ಹಾವು. ಹೆಚ್ಚಾಗಿ ಇಲಿ, ಕಪ್ಪೆ, ಹಾರಾಣಿ, ಬೋತಕ ದೇಹದ ಬೆಳವಣಿಗೆ ತಕ್ಕಂಗೆ ಹಾಲು ಹೊಡ್ಕೊಂಬರ್ತವೆ ನೋಡಿ. ಆಯ್ತು ಆಯ್ತು ಆಯ್ತು. ಇದು ಬ್ರೌನ್ ಅಂಡ್ ಬ್ಲ್ಯಾಕ್ 2 ಕಲರ್ ಬರುತ್ತೆ ಈ ಕೆರೆ ಹಾವಲ್ಲಿ. ನನಗೆ ವೈಟು ಸಿಕ್ಕಿದೆ, ಎಲ್ಲನೂ ಸಿಕ್ಕಿದೆ. ಇದು ಬ್ರೌನ್ ಲೈಟಾಗಿ ಮಿಕ್ಸ್, ಇನ್ನೂ ಬ್ರೌನ್ ಬರುತ್ತೆ. ತಲೆ ಭಾಗ ಸಣ್ಣ ಇರುತ್ತೆ, ಬಾಡಿ ಹೊಟ್ಟೆ ದಪ್ಪ ಇರುತ್ತೆ, ಅರ್ಧ ಭಾಗದಿಂದ ಕಪ್ಪು ಪಟ್ಪಟೆ ಇರುತ್ತೆ. ಈ ಥರ ಸ್ಮೆಲ್ ಐಡೆಂಟಿಫೈ ಮಾಡ್ತಾರೆ. ನಾಲ್ಗೆ ಹೊರ ಹಾಕೋದೆ ಅದಕ್ಕೆ. ಓಕೆನಾ? ಯಾರು ಈ ಥರ ಏನು ಸ್ಮೆಲ್ ಐಡೆಂಟಿಫೈ ಮಾಡುತ್ತೆ ನೋಡಿ. ಅದು ನಾಲ್ಗೆ ಹೊರಗೆ ಹಾಕಿ ಮೂಗಿಗೆ ಬಿಡುತ್ತೆ. ನಮಗೇನು ಜಸ್ಟ್ ನಾಲ್ಗೆ ಹೊರಗೆ ಹಾಕ್ತಿದೆ ಅನಿಸ್ತಿದೆಯಲ್ಲ, ನಾಲ್ಗೆ ಹೊರಗೆ ಹಾಕಿ ಮೂಗಿಗೆ ಟಚ್ ಕೊಡುತ್ತೆ ನೋಡಿ. ಇದು ಬಾಲ್ದಲ್ಲಿ ಹೊಡೆಯುತ್ತಾ? ಇಲ್ಲ, ಸುಮ್ಮನೆ ಬಾಲ್ದಲ್ಲಿ ಹೊಡೆಯುತ್ತೆ, ಮುಳ್ಳಿರುತ್ತೆ. ಯಾವ ಹಾವು ಬಾಲ್ದಲ್ಲಿ ಹೊಡೆಯಲ್ಲ. ಪರಿಸ್ಥಿತಿ ಪಕ್ಕದಲ್ಲಿದ್ದಾಗ ಹೊಡಿಬೋದು, ಅಂದರೆ ಮೂಮೆಂಟ್ ಆದಾಗ. ಇಲ್ಲ ನಾವು ಕುತ್ತಿಗೆ ಹತ್ರ ಇಟ್ಕೊಂಡಾಗ ಬಾಲ್ ಅಲ್ಲಾಡ್ಸತ್ತಾರ ಈಗ ಹೊಡಿತಿದೆ ಅನ್ಕೊಂತೀರ. ಹಂಗೆ ಥ್ಯಾಂಕ್ ಯು, ಒಳ್ಳೇದಾಗಲಿ. ಪ್ರತಿಯೊಬ್ಬರು ಅನುಕೂಲ ಮಾಡಿಕೊಟ್ಟಿದ್ದೀರಾ. ಹಾವುಗಳನ್ನ ರಕ್ಷಣೆ ಮಾಡಬೇಕು, ಅದನ್ನು ಉಳಿಸ್ಬೇಕನ್ನೋ ಭಾವನೆ ಎಲ್ಲರಲ್ಲೂ ಇರುತ್ತೆ. ನೀವು ಅದನ್ನು ಸೇಫ್ಟಿಯಾಗಿ ಕಾಡಿಗೆ ಬಿಡ್ತೀರಾ ಅಂತ ನಂಬಿಕೆ ಆದ್ದರಿಂದ ಕರಿತೀವಿ ನಿಮ್ಮನ್ನ. ಆಯ್ತು, ಬಿಲಾ ಕೊಟ್ಟರೆ ವಾಸ ಮಾಡುತ್ತೆ ಹೆಚ್ಚಾಗಿ ನೋಡಿ. ಬಿಲಾ ಅಂತ ಒಳಗೆ ಹೋಗ್ಬಿಡುತ್ತೆ ಅಲ್ಲಿ ಸೇಫ್ಟಿ ಅಂತ. ಹೌದು, ಇದು ಮನ್ಸು ಮಾಡಬೇಕು ಕೆಳಗಡೆ ಕರೆಕ್ಟಾಗಿ ಹಿಂಗೆ ಈ ಥರ ಬಿಲಾ ಅಂತ ಹೋಯ್ತು. ಅಲ್ಲಿ ಬ್ಲಾಕ್ ಇತ್ತಾ, ನಾಗರವಲ್ಲ ಹೆಂಗೆ ಮಾಡೋಕ್ಕಾಗಲ್ಲ. ಒಂದು 5 ಇದೆ. ನಾ ಸ್ವಂತಲ್ಲಿ ಬರ್ಬೇಕಲ್ಲ. ನನಗೆ ಗೊತ್ತಿರಂಗೆ 3-4 ಕಡೆ ಇದ್ದು ಹಾವುಗಳೆಲ್ಲ ಕೆರಾವೇ ಅಟ್ಯಾಕ್ ಮಾಡಿದ್ದಾರೆ. ಮೊನ್ನೆ ಒಂದು ಅಟ್ಯಾಕ್ ಮಾಡಿ ಕೆರಾವ್ ಅಂದರೆ ಭಯ. ಅಕ್ಕಪಕ್ಕ ಬಿಸಿನೀರು ಹಾಕಿರ್ತಾನೆ, ಬೆಂಕಿ ತೋರಿಸಿರ್ತಾನೆ, ಪೆಟ್ರೋಲ್ ಸಿಮೆಂಟ್ ಹಾಕಿರ್ತಾನೆ, ಓಡಿಸಿರ್ತಾನೆ, ಹೊಡೆಯಕ್ಕೆ ಹೋಗಿರ್ತಾನೆ, ತುಳಿದಿರ್ತಾನೆ, ವೆಹಿಕಲ್ ಅಡ್ಡ ಆಗಿರುತ್ತೆ. ಇದೆಲ್ಲದ್ರಲ್ಲಿ ಬದುಕಿರೋ ಹಾವುಗಳು ಭಯದಿಂದ ಬದುಕಿರ್ತವೆ. ನೀವು ನಾರ್ಮಲಾಗಿ ಓಡಾಡ್ತಿದ್ದೆ, ನೀವೇನೂ ಮಾಡಲಿಲ್ಲ, ದೇವ್ರ ಅನುಕೂಲ ಮಾಡಿಕೊಟ್ರೆ ಆಗ ಕೆಲಸ ಆಗಿದೆ. ಒಳ್ಳೆಯದಾಗಲಿ. ಈ ಕುಟುಂಬದವ್ರಿಗೂ, ಪ್ರಾಣಿಗಳಿಗೂ, ವಯಸ್ಸಾದವ್ರಿಗೂ, ಮಕ್ಕಳು ಮರಿಗೂ ಸ್ವಲ್ಪ ಓಡಾಟ, ವಾಕಿಂಗ್ ಎಲ್ಲ ಇರುತ್ತೆ. ಪರಿಸ್ಥಿತಿ ತುಂಬ ಬಿಸಿಲಿದೆ. ಬಿಸಿಲು ವಾತಾವರಣದಲ್ಲಿ ಹೆಚ್ಚಾಗಿ ಕಪ್ಪೆ, ಇಲಿಗಳನ್ನು ತಿನ್ನಕ್ಕೆ ಬರ್ತವೆ. ಟೆಂಪ್ರೇಚರ್ ತಕ್ಕಂಗೆ ತಂಪಿರೋ ಜಾಗ, ಬಿಸಿಲಿರೋ ಜಾಗ ಎರಡೂ ಹೊಂದಾಣಿಕೆಯಲ್ಲಿ ಜೀವನ ಮಾಡುತ್ತೆ. ಸಾಮಾನ್ಯ ಬಿಡೋದು ಜಾಗ ಯಾವ್ದು ನೀವೀಗ? ಸುತ್ತಮುತ್ತಲೇ ಎಲ್ಲ ಕಡೆಗೂ ಬಿಡೋ ಅವಕಾಶ ಇದೆ. ಹಾಗಾಗಿ ಅನುಕೂಲ ಮಾಡಿಕೊಟ್ಟಿದೆ ಫಾರೆಸ್ಟ್. ಹ್ಯಾಂಡಲ್. ಥ್ಯಾಂಕ್ ಯು.